ಅವ್ರದ್ದು ಚೆನ್ನಾಗಿರ್ಲಿ ಅಂತ ಇರ್ಲಿ ಯಾವತ್ತಿದ್ರು ಜೋರ್ ಇದ್ದೇ ಇರುತ್ತೆ. ಅವ್ರು ನೋಡ್ಬೇಕು, ನೋಡ್ತೀವಿ. ಪ್ಲಾನ್ ಗಿನ್ ಅಂತ ಇದೆ. ಹೌದು ಮ್ಯಾಮ್, ಅದೇ ಸಡನ್ ಆಗಿ ಡೇಟ್ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಡೇಟ್ ಸ್ವಲ್ಪ ಒಂದು ತಿಂಗಳು ಮುಂಚೆನೆ ಅನೌನ್ಸ್ ಮಾಡಿದ್ರೆ ಈಗೆಲ್ಲ ಜನ ತುಂಬಾ ಬಂದಿರೋರು. ಒಂದ್ 4 ಜನ ಕೆಲವು ಜನ ಬಂದ್ರು, ಸ್ವಲ್ಪ ಮಟ್ಟಿನ ಜನ ಬಂದ್ರು ಸಿನಿಮಾ ಒಂದು ರಿಲೀಸ್ ಮಾಡಿರೋದಕ್ಕೆ ಒಂದು ಸಾರ್ಥಕ ಅದು. ಪುನೀತ್ ರಾಜ್ಕುಮಾರ್ ನಮ್ಗೆ ಒಳ್ಳೆ ನಟಾರೆ, ಡಿ ಬಾಸು ಅಷ್ಟೇ ಒಳ್ಳೆ ನಟಾರೆ. ಅವ್ರ ಮತ್ತೆ ಭೇದ ಭಾವ ಬೇರೆ ಫಿಲ್ಮ್ ಅಂದ್ರೆ ದಾಸ, ಗಜ, ಸುಂಟ್ರ ಗಾಳಿ ಆ ಥರದ್ದು ಮಾಡ್ಬೇಕಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಇವತ್ತು ನಾವು ಪ್ರಸನ್ನ ಥಿಯೇಟರ್ ನಲ್ಲಿ ಇದ್ದೀವಿ. ಪ್ರಸನ್ನ ಥಿಯೇಟರ್ ನಲ್ಲಿ ಈಗಾಗಲೇ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಡೆವಿಲ್ ಸಿನಿಮಾ ರಿಲೀಸ್ ಆದ ಬೆನ್ನಲ್ಲೇ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಸಿನಿಮಾನ ನೋಡೋದಕ್ಕೆ ಬಂದಿದ್ದಾರೆ. ಸೊ ಬನ್ನಿ, ಇವತ್ತು ಎಷ್ಟು ಖುಷಿಯಲ್ಲಿದ್ದಾರೆ ಅಭಿಮಾನಿಗಳು. ಯಾಕಂತ ಹೇಳಿದ್ರೆ ಡಿ ಬಾಸ್ ಅವರ ಸಿನಿಮಾನ ಮತ್ತೆ ತೆರೆ ಮೇಲೆ ನೋಡೋದಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಯಾವಾಗ್ಲೂ ಕಾಯ್ತಾನೆ ಇರ್ತಾರೆ. ಸೊ ಬನ್ನಿ, ಇವತ್ತು ಅವ್ರು ಎಷ್ಟು ಸಂತಸದಲ್ಲಿದ್ದಾರೆ ಅಂತ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಹೌದು ಮೇಡಮ್, ಕರೆಕ್ಟ್ ಅನ್ಸುತ್ತೆ. ಬೇರೆ ಫಿಲ್ಮ್ ಅಂದ್ರೆ ದಾಸ, ಗಜ, ಸುಂಟ್ರ ಗಾಳಿ ಆ ಥರದ್ದು ಮಾಡ್ಬೇಕಾಗಿತ್ತು. ರಿಲೀಸ್ ಆ ಥರದ್ದು ಮಾಡಿ ಚೆನ್ನಾಗಿರೋದು. ಆದ್ರೂ ಡೆವಿಲ್ಗೆ ಬಂದವ್ರು ನಮ್ಮ ಬಾಸ್ ಫಿಲಮ್ ಹೇಳೋರಲ್ಲ. ನಮ್ಮ ಪೋಸ್ಟ್ ಎಲ್ಲಿರುತ್ತೋ ಆ ಡೈಲಾಗ್, ಡೆವಿಲ್ ಡೈಲಾಗ್ ಹೇಳೋರಲ್ಲ. ನನ್ನ ಪೋಸ್ಟ್ ಎಲ್ಲಿರುತ್ತೋ ಅಲ್ಲಿ ಜನ ಬರ್ತಾರಂತ ಆ ಥರ. ಬಟ್ ಇಲ್ಲ ಮೇಡಮ್, ಇದು ರೀಸೆಂಟ್ ಫಿಲಮ್ ಅಲ್ಲ ಮೇಡಮ್. ಇವಾಗ ಮೊನ್ನೆ ಏನೋ ಬಂದಿದ್ದು, ಅವಾಗ ತುಂಬಾ ಸೆಲೆಬ್ರೇಷನ್ ಮಾಡಿದ್ದೀವಿ. ಇವಾಗ ಸಕ್ಕ ಮಟ್ಟಿಗೆ ಜನ ಬಂದಿದ್ದಾರೆ. ಹೌದು. ಬೇರೆ ಸಿನಿಮಾ ಅಂದ್ರೆ ದಾಸ ಫಿಲಮ್ ಎಲ್ಲ ಮಾಡಿದ್ರೆ ಫುಲ್ ಹೌಸ್ ಆಗಿರೋದು ನಿಜ. ನಮ್ಮ ಬಾಸ್ ಹೇಳಿದ್ದಾರೆ ಯಾವುದೇ ಹೀರೋ ಬಗ್ಗೆ ಮಾತಾಡ್ಬಾರ್ದು. ನಾವು ಅಷ್ಟೇ ಮೇಡಮ್ ಫ್ಯಾನ್ಸ್. ಪುನೀತ್ ರಾಜ್ಕುಮಾರ್ ನಮ್ಗೆ ಒಳ್ಳೆ ನಟಾರೆ, ಡಿ ಬಾಸು ಅಷ್ಟೇ ಒಳ್ಳೆ ನಟಾರೆ. ಅವ್ರ ಮತ್ತೆ ಭೇದ ಭಾವ ಇವಾಗ ಪುನೀತ್ ರಾಜ್ಕುಮಾರ್ ಬರ್ಡೇ ಇತ್ತು, ಅದಕ್ಕೆ 13ಕ್ಕೆ ಮಾಡಿದ್ದಾರೆ. ಇವಾಗ ನಮ್ಮ ಬಾಸ್ ಬರ್ಡೇ ಇದ್ದ ಕರಿ ಅವಾಗ ಫುಲ್ ಹೌಸ್ ಆಗಿತ್ತಲ್ವ. ಆದ್ರೂ ನಮ್ಮ ಬಾಸ್ ಫಿಲಮ್ ಎಷ್ಟು ರಿಲೀಸ್ ಮಾಡ್ತಾರಂದ್ರೆ ಅವ್ರ ಕ್ರೇಜ್ ನಿಜವಾಗ್ಲೂ ಇದು ಮಾಡೋಕ್ಕಾಗಲ್ಲ. ಇವಾಗ ಇನ್ನೊಂದು ನೋಡ್ತಾರೆ, ಬೇಕಾದ್ರೆ 2-3 ತಿಂಗಳು ಇನ್ನೊಂದು ರಿಲೀಸ್ ಮಾಡ್ತಾರೆ. ಬೇಕಾದ್ರೆ ದಾಸ ಅಂತ ಮಾತಾಡಿದ್ದಾರೆ. ನೀವು ಸ್ವಲ್ಪ ಮೀಡಿಯಾದವ್ರು ಇದು ಮಾಡಿದ್ರೆ ದಾಸ ನೋಡ್ಬೇಕು. ಇಲ್ಲ, ಜನ ಬರೋದ್ರ ಬಗ್ಗೆ ಅಲ್ಲ. 4 ಜನ ಬಂದ್ರು ಸಿನಿಮಾನೇ ನೋಡೋದಕ್ಕಂತಾನೆ ಬರೋದು ಜನ. ಯಾರೇ ಬಂದು ಎಷ್ಟಾದ್ರೂ ಬರ್ಬೋದು. 4 ಜನ ಆದ್ರೂ ಬರ್ಲಿ, 40 ಆದ್ರೂ ಬರ್ಲಿ, ಒಂದಷ್ಟು ಜನ ಬಂದ್ರ ಸಿನಿಮಾ ನೋಡೋದಕ್ಕಂತಾನೆ ಅಭಿಮಾನಿಗಳಿಗೆ ಬಿಡೋದು. ಸಿನಿಮಾ ಬರೋದೇ ಅಭಿಮಾನಿಗಳಿಗೆ, ಮಾಡೋದೇ ಅಭಿಮಾನಿಗಳಿಗೆ, ಜನಗಳಿಗೆ. ಇಷ್ಟು ಜನ ಬರ್ಬೇಕು, 100 ಜನ ಬರ್ಬೇಕು, 1000 ಜನ ಬರ್ಬೇಕಲ್ಲ. ಒಂದ್ 4 ಜನ ಕೆಲವು ಜನ ಬಂದ್ರು, ಒಂದಷ್ಟು ಒಂದು 4 ಆಗ್ಲಿ 10 ಆಗ್ಲಿ ಎಷ್ಟೋ ಒಂದು ಸ್ವಲ್ಪ ಮಟ್ಟಿನ ಜನ ಬಂದ್ರು ಸಿನಿಮಾ ಒಂದು ರಿಲೀಸ್ ಮಾಡಿರೋದಕ್ಕೆ ಒಂದು ಸಾರ್ಥಕ ಅದು. ಇಲ್ಲ, ನೆಕ್ಸ್ಟ್ ಸಿನಿಮಾ ಎಲ್ಲ ಬರ್ತಾ ಇತ್ತಲ್ಲ, ಅದ್ರ ಮುಂದೆ ಎಲ್ಲ ತುಂಬಾ ಸೆಲೆಬ್ರೇಷನ್ಸ್ ಗಳು ಇದ್ದೇ ಇರ್ತದೆ. ಡೆವಿಲ್ ಸಿನಿಮಾಗೂ ಮಾಡಿದ್ರು, ಬೇರೆ ಕಡೆ ಬೇರೆ ಚಿತ್ರಮಂದಿರ ವೆಂಕಟೇಶ್ವರ ಥಿಯೇಟರ್ ನಲ್ಲೆಲ್ಲ ತುಂಬಾ ಜೋರಾಗೆಲ್ಲ ಮಾಡಿದ್ರು. ರಿಲೀಸ್ ಟೈಮ್ನಲ್ಲಿ ನಾವೆಲ್ಲ ಹೋಗಿದ್ವಿ. ಅವಾಗೆಲ್ಲ ಬಾರಿ ತುಂಬಾ ಜನ. ಜಾಗ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಜಾಗ ಸಿಗಲ್ಲ, ಅಷ್ಟು ಜನ ಎಲ್ಲ ಇರೋರಲ್ಲಿ. ಫಸ್ಟ್ 3 ಸತಿ ನೋಡಿ, ಇವಾಗ ಒಂದ್ಸತಿ ತಿರ್ಗಾ ರಿಲೀಸ್ ಬಂದಿರೋದು. ಅದು ನೋಡಿದೀವಿ. ಯಾವ್ದು ರಿಲೀಸ್ ಯಾವ್ದಾಗಿದೆ ನೋಡ್ತಾನೆ ಇದೆ. ಚೆನ್ನಾಗಿದೆ. ಡೆವಿಲ್ ಯಾವತ್ತಿದ್ರು ಚೆನ್ನಾಗೇ ಇದೆ. ಮತ್ತೆ ರಿಲೀಸ್ ಮಾಡಿದ್ರು ಇನ್ನೂ ಚೆನ್ನಾಗಿ ಓಡುತ್ತೆ. ಅವ್ರದ್ದು ಖುಷಿನೇ. ಅವ್ರದ್ದು ಯಾವತ್ತಿದ್ರು ಎಲ್ಲ ಫಿಲಮ್ ಸೂಪರ್ ಆಗಿ ಇರುತ್ತೆ. ಅವ್ರದ್ದು ಚೆನ್ನಾಗಿರ್ಲಿ ಅಂತ ಇರ್ಲಿ ಯಾವತ್ತಿದ್ರು ಜೋರ್ ಇದ್ದೇ ಇರುತ್ತೆ. ಅವ್ರು ನೋಡ್ಬೇಕು, ನೋಡ್ತೀವಿ. ಪ್ಲಾನ್ ಗಿನ್ ಅಂತ ಇದೆ. ಅವ್ರದ್ದು ಯಾವ್ದೇ ಬಂದ್ರು ನೋಡ್ತೀವಿ. ಮ್ಯಾಮ್, ಅವರು ಬಾಸ್ ನಾವು ನೋಡ್ತಾನೆ ಇರ್ತೀರಿ, ಅವ್ರು ತೆಗಿತಾನೆ ಇರಬೇಕು. ಯಾವತ್ತಾದ್ರೂ ಸೂಪರ್ ಹಿಟ್ ಮೂವಿ. ನಮ್ಗೆ ಖುಷಿ ಇದೆ, ಫುಲ್ ಖುಷಿ ಇದೆ. ನಮ್ಗೆ ಯಾವಾಗ ರಿಲೀಸ್ ಆದ್ರೂ ನೋಡೋಕೆ ನಾವು ರೆಡಿ ಆಗಿರ್ತೀರಿ. ನಾವು ಅಭಿಮಾನಿಗಳು ಯಾವಾಗಾದ್ರೂ ರಿಲೀಸ್ ಯಾವಾಗೇ ಆದ್ರೂ ಬರ್ತೀವಿ ನಾವು. ಮ್ಯಾಮ್, ಅದು ಸಡನ್ ಆಗಿ ಡೇಟ್ ಅನೌನ್ಸ್ ಮಾಡಿದಾರಲ್ಲ, ಅದಕ್ಕೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿ. ಹೌದು ಮ್ಯಾಮ್, ಅದೇ ಸಡನ್ ಆಗಿ ಡೇಟ್ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಡೇಟು ಸ್ವಲ್ಪ ಒಂದು ತಿಂಗಳು ಮುಂಚೆನೆ ಅನೌನ್ಸ್ ಮಾಡಿದ್ರೆ ಈಗೆಲ್ಲ ಜನ ತುಂಬಾ ಬಂದಿರೋರು. ಈಗ ಸಡನ್ ಆಗಿ ಒಂದು 3 ದಿವಸದಿಂದ 4 ದಿವಸದಿಂದ ಅನೌನ್ಸ್ ಮಾಡಿದ್ದಾರೆ. ಎಲ್ಲಿ ಗೊತ್ತಾಗುತ್ತೆ ಹೇಳಿ.